ಡಾಕ್ಟರ್ ಸುಧಾಕರ್. ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ಮಲಬದ್ಧತೆ. ಕಾಮನ್ ಆಗಿ ಹೇಳೋದಾದರೆ ಮಲಬದ್ಧತೆ ಅಪ್ಪ ಅಂದರೆ ಮಲವಿಸರ್ಜನೆಗೆ ಕಷ್ಟ ಆಗೋದನ್ನು ಮಲಬದ್ಧತೆ ಅಂತ ಹೇಳ್ಬೋದು. ಮೆಡಿಕಲಲ್ಲಿ ಯಾವ ಥರ ಇದೆ ಅಂದರೆ, ಒಂದು ವಾರದಲ್ಲಿ 2-3 ಸಲ ಮೋಷನ್ ಆದರೂ ಕೂಡ ಅದೇನು ಮಲಬದ್ಧತೆ ಅಲ್ಲ ಅನ್ನೋ ಥರ ಇದೆ. ಬಟ್ ನಾವು ದಿನನಿತ್ಯ ನಮ್ಮ ಒಂದು ಪ್ರಾಕ್ಟೀಸಲ್ಲಿ ನಾವು ನೋಡ್ತಾ ಇರ್ತೀವಿ, ಪೇಷಂಟ್ಗಳು ಹೇಗಿರುತ್ತಪ್ಪ ಅಂದರೆ ದಿನನಿತ್ಯ ಮೋಷನ್ ಹೋದರೂ ಕೂಡ ಅವರಿಗೆ ಮಲಬದ್ಧತೆಯ ಒಂದು ಲಕ್ಷಣಗಳಿರ್ತವೆ. ಯಾವ ಥರಪ್ಪ ಅಂತಂದರೆ, ಕಾಮನ್ ಆಗಿ ಮಲಬದ್ಧತೆಯ ಲಕ್ಷಣಗಳು ಯಾವ್ಯಾವ ಅಂತಂದರೆ, ಮೊದಲನೇದು ಹೇಳ್ಬೋದು, ಅವರಿಗೆ ಒಂದು ಹೊಟ್ಟೆ ಉಬ್ಬರ ಅಂತ ಹೇಳ್ಬೋದು. ಅಂದರೆ ಒಂಥರ ಹೊಟ್ಟೆ ಗ್ಯಾಸ್ ತುಂಬಿಕೊಂಡಿದೆ, ಕಾಮನ್ ಆಗಿ ಪೇಷಂಟ್ ಹೇಳೋದು ಗ್ಯಾಸ್ ತುಂಬಿಕೊಂಡಿದೆ, ಹೊಟ್ಟೆ ಹಿಡ್ಕೊಂಡಿದೆ, ಊಟ ಮಾಡೋಕ್ಕೆ ಹೋದರೆ ಮೇಲ್ ಬರುತ್ತೆ, ತೇಗು, ಈ ಥರದ್ದೆಲ್ಲ ಹೇಳ್ಬೋದು. ಇದು ಮಲಬದ್ಧತೆಯ ಒಂದು ಸಿಂಪ್ಟಮ್ ಅಂತ ಹೇಳ್ಬೋದು. ಆಮೇಲೆ ಕಾಮನ್ ಆಗಿ ಈ ಹೊಟ್ಟೆ ನೋವು ಅನ್ನೋದು ತುಂಬ ಫ್ರೀಕ್ವೆಂಟಾಗಿ ಬರ್ತಾ ಇರುತ್ತೆ. ಮಲಬದ್ಧತೆ ಇರುವಂಥ ಪೇಷಂಟ್ಗಳಲ್ಲಿ ಹೊಟ್ಟೆ ನೋವು ಕೂಡ ಇರುತ್ತೆ. ಆಮೇಲೆ ಅದೇ ಥರನೇ ಬ್ಯಾಕ್ ಪೇನು ಅಂದರೆ ಬೆನ್ನು ನೋವುಗಳು ಕೂಡ ನೋವು ಕಾಣಿಸ್ಕೊಳ್ಳುತ್ತೆ ಈ ಮಲಬದ್ಧತೆ ಇರುವಂಥ ಪೇಷಂಟಲ್ಲಿ. ಆಮೇಲೆ ಅದು ಬಿಟ್ಟರೆ ಸರಿಯಾಗಿ ಹಶುವಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಯಾಕೆ ಅಂದರೆ ಕಾಮನ್ ಆಗಿ ಹೇಗಿರುತ್ತೆ ಅಂತಂದರೆ, ನಾವು ಕೆಳಗಡೆಯಿಂದ ಕ್ಲಿಯರ್ ಮಾಡಿದರೆ ತಾನೇ ಮೇಲಿಂದ ಏನಾದರೂ ಹಾಕ್ಲಿಕ್ಕಾಗೋದು. ಹಾಗಾಗಿ ಮಲಬದ್ಧತೆ ಇತ್ತಪ್ಪ ಅಂದರೆ ಸರಿಯಾಗಿ ಹಶು ಕೂಡ ಆಗಲ್ಲ. ಆಮೇಲೆ ಅದೇ ಥರನೇ ಅವರಿಗೆ ಒಂದು ಬ್ಯಾಡ್ ಬ್ರೆತ್ ಅಂತ ಹೇಳ್ಬೋದು. ಅಂದರೆ ಒಂದು ಯಾವ ಥರ ಇರುತ್ತಪ್ಪ ಅಂತಂದರೆ, ಒಂದು ಬ್ಯಾಡ್ ಬ್ರೆತ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಮತ್ತೆ ಯಾವ ಥರ ಇರುತ್ತಂದರೆ, ಈ ಮೋಷನ್ ಹೋದಾಗ ಪೇಷಂಟ್ಗಳಿಗೆ ಏನು ಅನಿಸುತ್ತಂದರೆ, ದಿನ ಮೋಷನ್ ಹೋಗ್ತಾ ಇರ್ತಾರೆ, ಬಟ್ ಅವ್ರಿಗೆ ಏನು ಅನಿಸುತ್ತಂದರೆ ಒಂದು ಕರಳುಗಳು ಸರಿಯಾಗಿ ಅಂದರೆ ಒಂದು ಗಟ್ಟು ಕ್ಲೀನ್ ಆಗಿಲ್ಲ ಅನಿಸೋ ಥರ ಫೀಲಿಂಗ್ ಇರುತ್ತೆ. ಇನ್ನು ಮೋಷನ್ ಹೋಗಬೇಕು ಅನ್ನೋ ಥರ ಫೀಲಿಂಗ್ ಇರುತ್ತೆ. ಕಂಪ್ಲೀಟಾಗಿ ಇವ್ಯಾಕ್ಯುಯೇಷನ್ ಆಗಲ್ಲ ಅನ್ನೋ ಥರ ಒಂದು ಫೀಲಿಂಗ್ ಇರುತ್ತೆ. ಇಲ್ಲಪ್ಪ ಅಂದರೆ ರೆಕ್ಟಮ್ ಒಂದು ಕಡೆ ತುಂಬಿಕೊಂಡಿದೆ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಇದ್ರ ಜೊತೆಗೆ ಅವರಿಗೆ ಏನಿರುತ್ತಪ್ಪ ಅಂತಂದರೆ, ಯಾವಾಗಲೂ ಒಂದು ಡಲ್ನೆಸ್, ಯಾರಿಗೆ ಕಾನ್ಸ್ಟಿಪೇಷನ್ ಇರುತ್ತೆ, ಒಂದು ಡಲ್ನೆಸ್ಸು, ಒಂದು ಲೇಜಿನೆಸ್ಸು, ಒಂದು ಸ್ಟ್ರೆಸ್ಸು, ಈ ಥರದ್ದೆಲ್ಲ ಕಾಣಿಸ್ಕೊಡುತ್ತೆ ಒಂದು ಕಾನ್ಸ್ಟಿಪೇಷನ್ ಇರುವಂಥ ಪೇಷಂಟ್ಗಳಿಗೆ ಅಂತ ಹೇಳ್ಬೋದು. ಹಾಗಾಗಿ ಒಂದೊಂದ್ಸಲಿ ಏನಾಗುತ್ತೆ, ಕಾನ್ಸ್ಟಿಪೇಷನ್ ತುಂಬ ದಿನಗಳಿಂದ ಇದ್ದು ಅಂದರೆ ವರ್ಷಾನುಗಟ್ಲೆನೂ ಕಾನ್ಸ್ಟಿಪೇಷನ್ ಆಗ್ತಾ ಇರ್ತಾರೆ ಜನಗಳು. ಹಾಗಿದ್ದಾಗ ಏನಾಗುತ್ತಪ್ಪ ಒಂದೊಂದ್ಸಲಿ ತುಂಬ ದಿನಗಳಿಂದ ಕಾನ್ಸ್ಟಿಪೇಷನ್ ಇತ್ತಪ್ಪ ಅಂತಂದರೆ ಇನ್ನಿತರ ಕಾಯಿಲೆಗಳಿಗೆ ಕೂಡ ಇದು ಎಡೆ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಆಮೇಲೆ ಕಾಮನ್ ಆಗಿ ಒಂದು ಮಾತಿದೆ, ಕಾನ್ಸ್ಟಿಪೇಷನ್ ಆಫ್ ಮದರ್ ಆಫ್ ಆಲ್ ಡಿಸೀಸಸ್. ಅಂದರೆ ಇದೊಂದು ತಾಯಿ ರೋಗ ಅಂತ. ಇನ್ನಿತರ ಎಲ್ಲ ರೋಗಗಳು ಬರಲಿಕ್ಕೆ ಮೊದಲು ಕಾನ್ಸ್ಟಿಪೇಷನ್ ಅನ್ನೋದು ಕಾಣಿಸ್ಕೊಡುತ್ತೆ ಪೇಷಂಟಲ್ಲಿ ಅಂತ ಹೇಳ್ಬೋದು. ಹಾಗಾಗಿ ಕಾನ್ಸ್ಟಿಪೇಷನ್ನ ಯಾರು ಉದಾಸೀನ ಮಾಡಿಕೊಡ್ದು, ಕರೆಕ್ಟಾಗಿ ಅದಕ್ಕೆ ಏನೇನು ಮಾಡಿ ಸರಿ ಮಾಡ್ಕೊಳ್ಬೇಕು, ನ್ಯಾಚುರಲ್ ವೇಯಲ್ಲಿ ಸರಿ ಮಾಡ್ಕೊಳ್ಬೇಕು. ಇಲ್ಲದೆ ಇದ್ದಾಗ ಡಾಕ್ಟರ್ ಸಂಪರ್ಕ ಮಾಡೋದು ತುಂಬ ಇಂಪಾರ್ಟೆಂಟು. ಅಂದರೆ ಒಂದು ಮಲ ವಿಸರ್ಜನೆ ಸರಿಯಾಗಿ ಆಗದೆ ಇದ್ದರೆ ಅದೇನಾಗುತ್ತಪ್ಪ ಅಂದರೆ ನಮ್ಮ ಒಂದು ಆರೋಗ್ಯ ದಿನನಿತ್ಯ ಡೇ ಬೈ ಡೇ ಅಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೆ. ಮತ್ತು ಬೇರೆ ಎಲ್ಲ ಕಾಯಿಲೆಗಳು ಬರಲಿಕ್ಕೆ ಚಾನ್ಸ್ ಇರುತ್ತೆ. ಯಾವ ಥರ ಅಂತಂದರೆ, ಈಗ ನಾವು ಕಾಮನ್ ಆಗಿ ಯಾವುದರ ಒಂದು ಸ್ಕಿನ್ ಕಾಯಿಲೆ ಬಂತು, ಯಾವುದರ ಕಾಯಿಲೆಗಳು ಬಂದಾಗ ಇನ್ ಡೆಪ್ತಾಗಿ ನಾವು ಕೇಳಿದಾಗ ಅವಾಗ ಅವ್ರು ಏನು ಹೇಳ್ತಾರಪ್ಪ ಅಂದರೆ, ನಮಗೆ ಮಲಬದ್ಧತೆ ಇತ್ತು ಅಂತ ಹೇಳೋ ಚಾನ್ಸಸ್ಸು ಜಾಸ್ತಿ. ಎಷ್ಟೋ ಪೇಷಂಟ್ಗಳು ಮಲಬದ್ಧತೆ ತೊಂದರೆ ಇರೋರಿಗೆ ಸ್ಕಿನ್ ಕಾಯಿಲೆಗಳು ಬರ್ಬೋದು. ಈ ಥರದ್ದೆಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತೆ. ಹಾಗಾಗಿ ಮಲಬದ್ಧತೆಯನ್ನು ಯಾರು ಉದಾಸೀನ ಮಾಡಿಕೊಡ್ದೋ ಅದು ಒಂದು ಎಲ್ಲ ರೋಗಗಳಿಗೆ ಒಂದು ಬೇಸ್ ಅಂತ ಹೇಳ್ಬೋದು. ಹಾಗಾಗಿ ಆಮೇಲೆ ಇವಾಗ ಮಲಬದ್ಧತೆಗೆ ಏನೆಲ್ಲ ಕಾರಣಗಳಿದೆ ಅಂತ ನೋಡೋಣ. ಫಸ್ಟು ಕಾರಣಗಳು ಗೊತ್ತಾದರೆ ನಾವು ಅದರಿಂದ ಸರಿ ಮಾಡ್ಕೊಳ್ಬೋದಲ್ಲ. ಮೊದಲನೇ ಕಾರಣ ಏನಪ್ಪ ಅಂತಂದರೆ, ಮಲಬದ್ಧತೆಗೆ ಮೇನ್ ಕಾರಣ ಅಂದರೆ ಸರಿಯಾಗಿ ನೀರು ಕುಡಿದೇ ಇರೋದು. ಅಂದರೆ ಕಾಮನ್ ಆಗಿ ನಾವು ಪೇಷಂಟಲ್ಲಿ ಕೇಳ್ತಾ ಇರ್ತೀವಿ, ಸರಿಯಾಗಿ ನೀರು ಕುಡಿತೀರಂದ್ರೆ ಕುಡಿತೀನಿ ಸರ್ ಅಂತಾರೆ. ಯಾವಾಗಂದರೆ ಅವರು ಇನ್ ಡೆಪ್ತಾಗಿ ಕೇಳಿದರೆ ಅವ್ರು ಕುಡಿಯೋದು ಯಾವಾಗಪ್ಪ ಅಂತಂದರೆ, ಅವರು ಒಂದು 6 ಗಂಟೆಗೆ ಎದ್ರೆ 10 ಗಂಟೆಗೆ ಕುಡಿದಿರ್ತಾರೆ. ಅವ್ರು ಫಸ್ಟ್ ಲೋಟನೇ ಟೀ ಏನಾರು ಕುಡಿದಿರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ, 10 ಗಂಟೆಗೆ ಕುಡಿದಿರ್ತಾರೆ. ಹಾಗಾಗಿ ನಾವು ಹೇಳೋದು, ಎದ್ದ ತಕ್ಷಣ ಕುಡಿಬೇಕಲ್ಲಮ್ಮ 1 ಲೋಟ ಇಲ್ಲ 2 ಲೋಟ ಕುಡಿಬೇಕು ಅಂತ ಹೇಳ್ತಾ ಇರ್ತೀವಿ. ಆಮೇಲೆ ಅದೇ ಥರ ನೀರು ಕುಡಿಯೋ ಒಂದು ಪ್ಯಾಟರ್ನ್ ಏನಿದೆಯಲ್ಲ ಅದನ್ನು ಕೂಡ ಹೇಳ್ತೀವಿ. ಯಾವ ಥರಪ್ಪ ಅಂತಂದರೆ, ಕಾಮನ್ ಆಗಿ ಒಬ್ಬೊಬ್ಬರಿಗೆ ಹೇಗಿರುತ್ತೆ ಅಂತಂದರೆ, ನೀರು ಸರಿಯಾಗಿ ಕುಡಿದೇ ಇದ್ರೂ ಕೂಡ ಈ ಮಲಬದ್ಧತೆ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಯಾಕೆಂದರೆ ನಮ್ಮ ಕರಳುಗಳಲ್ಲಿ ಆ ಒಂದು ಮಲ ವಿಸರ್ಜನೆ ಆಗಬೇಕಪ್ಪ ಅಂದರೆ ಅಲ್ಲಿ ಒಂದು ಡ್ರೈನೆಸ್, ಒಂದು ಮಾಯ್ಶ್ಚರ್ ಅನ್ನೋದು ಇರಬೇಕು. ಅದು ಯಾವಾಗ ಡ್ರೈನೆಸ್ ಆಗುತ್ತೆ ಆವಾಗ ಮಲಬದ್ಧತೆ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಸರಿಯಾಗಿ ನೀರು ಕುಡಿಲಾರದವರಿಗೆ
ಮಲಬದ್ಧತೆ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಎರಡನೇದು ಏನಪ್ಪ ಅಂತಂದರೆ ಕಾರಣ ಮೇನ್ ಆಗಿ ಒಬ್ಬೊಬ್ರು ಏನು ಮಾಡ್ತಾರಪ್ಪ ಅಂದರೆ ಹೆಚ್ಚೆಚ್ಚು ಟೀ ಕಾಫಿಗಳನ್ನು ತಗೊಳ್ಳೋದ್ರಿಂದ ಅವು ಏನು ಮಾಡ್ತಾವಪ್ಪ ಅಂತಂದರೆ ಡಿಹೈಡ್ರೇಷನ್ ಮಾಡಿ ಹಾಕ್ತವೆ, ಒಂದು ಮಾಯ್ಶ್ಚರ್ನ ಹಾಳು ಮಾಡ್ತವೆ, ಅಲ್ಲಿ ಮೊಟಾಲಿಟಿ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಕಮ್ಮಿಯಾಗಿ ತೊಗೊಳ್ಳೋದು ಒಳ್ಳೆಯದು. ಇಲ್ಲಪ್ಪ ಅಂತಂದರೆ ಬಿಟ್ಬಿಡೋದು ಒಳ್ಳೆಯದು. ಇಲ್ಲಾಂದರೆ ನಮ್ಮ ಭಾಗದಲ್ಲಿ ಕಾಮನ್ ಆಗಿ ಪೇಷಂಟ್ಸ್ ಯಾವ ಥರ ಹೇಳ್ತಾರೆ ಅಂದರೆ, ನಮಗೆ ಟೀ ಕುಡಿದ್ರೇ ಮೋಷನ್ ಆಗುತ್ತೆ ಸರ್ ಅಂತಾರೆ. ನೋಡಿ, ಕಾಮನ್ ಆಗಿ ಮೋಷನ್ ಆಗಬೇಕು ಅಂದರೆ ಎದ್ದ ತಕ್ಷಣ ಒಂದು ಅರ್ಜ್ ಇರಬೇಕು, ಮೋಷನ್ ಆಗೋ ಥರ ಒಂದು ಅರ್ಧ ಗಂಟೆ ಒಳಗಡೆ ಒಂದು ಅರ್ಜ್ ಇದ್ದು ನಾವು ಮೋಷನ್ ಹೋಗೋ ಥರ ಆಗಬೇಕು. ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಸ್ಟಿಮ್ಯುಲೆಂಟ್ ತೊಗೊಳೋದು ನಾವು, ಅಂದರೆ ಒಂದು ಟೀ ಕಾಫಿ ತೊಗೊಂಡು ಮೋಷನ್ಗೆ ಹೋಗೋದು, ಇಲ್ಲಾಂದರೆ ಟೀ ಕಾಫಿ ಜೊತೆ ಸಿಗರೇಟು ಈ ಥರದ್ದೆಲ್ಲ ಮಾಡಿಕೊಂಡು ಮೋಷನ್ ಮಾಡೋ ಪರಿಸ್ಥಿತಿಗೆ ಜನ ಬಂದಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಅದು ಒಳ್ಳೆಯದಲ್ಲ. ಅದು ಕಾಮನ್ ಆಗಿ ನಾರ್ಮಲ್ ಆಗಿ ನಡೆಯೋದನ್ನು ನಾವು ಒಂದು ಸ್ಟಿಮ್ಯುಲೆಂಟ್ ತೊಗೊಂಡು ಮೋಷನ್ಗೆ ಹೋಗೋ ಥರ ಅನಿಸುತ್ತೆ. ಇದು ಒಳ್ಳೆಯದಲ್ಲ ಹೇಳ್ಬೋದು. ಆಮೇಲೆ ಇದ್ರ ಜೊತೆಗೆ ನಾವು ಫೈಬರ್ಲೆಸ್ ಫುಡ್ ತಿನ್ನೋದು ಮೇನ್ ಆಗಿ, ಅಂದರೆ ಸರಿಯಾಗಿ ಫೈಬರ್ನ ಇರುವಂಥ ಆಹಾರ ಪದಾರ್ಥಗಳು ತೊಗೊಳ್ಳೋದೇ, ಮಸಾಲ ಐಟಮ್ ತೊಗೊಳ್ಳೋದು, ಹೆಚ್ಚೆಚ್ಚು ಫ್ರೈಡ್ ಫುಡ್ ತೊಗೊಳ್ಳೋದು, ಜಂಕ್ ಫುಡ್ ತೊಗೊಳ್ಳೋದು, ಈ ಹೊರಗಡೆ ಇರುವಂಥ ಒಂದು ಕರದ ಪದಾರ್ಥಗಳನ್ನು ತೊಗೊಳ್ಳೋದು, ಒಂದು ಬೇಕ್ರಿ ಐಟಮ್ಗಳನ್ನು ತೊಗೊಳ್ಳೋದು, ಆಮೇಲೆ ಸ್ವೀಟು, ಮೈದಾ, ಸಕ್ಕರೆ ಪದಾರ್ಥಗಳು, ಇವೆಲ್ಲ ಏನಾಗ್ತಾವಪ್ಪ ಅಂದರೆ ಸರಿಯಾಗಿ ಡೈಜೆಷನ್ ಕೂಡ ಆಗಲ್ಲ ಮತ್ತು ಅದರಲ್ಲಿ ಫೈಬರ್ ಕೂಡ ಇರಲ್ಲ. ಯಾವಾಗ ಫೈಬರ್ ಜಾಸ್ತಿ ಅಲ್ಲ ಅಂದರೆ ಫೈಬರ್ ಇಲ್ಲ ಅಂದರೆ ಅವಾಗ ಮಲಬದ್ಧತೆ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಯಾಕಂದರೆ ಫೈಬರ್ ಇತ್ತಪ್ಪ ಅಂದರೆ ಮಲವಿಸರ್ಜನೆಗೆ ಹೆಲ್ಪ್ ಮಾಡುತ್ತೆ. ಈಗ ಫೈಬರೇ ಇಲ್ಲಪ್ಪ ಅಂತಂದರೆ ಮಲಬದ್ಧತೆ ಕಾಣಿಸ್ಕೊಳ್ಳೋದು ಡೆಫಿನೆಟ್ ಅಂತ ಹೇಳ್ಬೇಕು. ಹಾಗಾಗಿ ಯಾರು ಫೈಬರ್ ಕಮ್ಮಿ ತಿಂತಾರೆ ಅದನ್ನು ನೋಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಆಮೇಲೆ ಮತ್ತೆ ಯಾವ ಮೇನ್ ಕಾರಣಪ್ಪ ಅಂತಂದರೆ ಈ ಒಂದು ಸಮ್ ಕಾಯಿಲೆಗಳಲ್ಲಿದೆ. ಯಾವ ಥರಪ್ಪ ಅಂದ್ರೆ ನೋಡಿ, ಈ ಮಲಬದ್ಧತೆ ಅನ್ನೋದು ಕಾಮನ್ ಆಗಿ ಒಂದು ಚಿಕ್ಕ ವಯಸ್ಸಿನಲ್ಲಿ ಏನು ತೊಂದರೆ ಇರಲ್ಲ. ಒಂದು ವಯಸ್ಕರ ವಯಸ್ಸಿನಲ್ಲಿ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಬಂದಾಗ ಏನಾಗುತ್ತಪ್ಪ ಅಂದರೆ, ಒಂದು ಕಾಮನ್ ಆಗಿ ನೋಡಿ ಇತ್ತೀಚಿನ ದಿನಗಳಲ್ಲಿ ಥೈರಾಯ್ಡ್ ಜಾಸ್ತಿ ಆಗ್ತಾ ಇದೆ. ಥೈರಾಯ್ಡ್ ಇರುವಂಥ ಪೇಷಂಟ್ಗಳಲ್ಲಿ ಮಲಬದ್ಧತೆ ಜಾಸ್ತಿ ಅಂತ ಹೇಳ್ಬೋದು. ಯಾವ ಥರಪ್ಪ ಅಂತಂದರೆ, ಥೈರಾಯ್ಡ್ ಇತ್ತಪ್ಪ ಅಂದರೆ, ಹೈಪೋಥೈರಾಯ್ಡ್ ಇದ್ದರೆ ಏನಾಗುತ್ತೆ ಅಂದರೆ ಒಂದು ಏನಾಗುತ್ತೆ, ಈ ಮೆಟಬಾಲಿಸಮ್ ರೇಟ್ ಏನಿದೆಯಲ್ಲ ಅದು ಕಡಿಮೆ ಆಗುತ್ತೆ. ಯಾವಾಗ ಈ ಮೆಟಬಾಲಿಸಮ್ ರೇಟ್ ಕಮ್ಮಿ ಆಯಿತು ಅಂದಾಗ ಅವಾಗ ಏನಾಗುತ್ತಪ್ಪ ಅಂತಂದರೆ ಕಾಮನ್ ಆಗಿ ಈ ಒಂದು ಗಟ್ ಏನಿದೆಯಲ್ಲ, ಒಂದು ಡೈಜೆಷನ್ ಪ್ರೊಸೆಸ್ಸು ಅದು ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾವಾಗ ಒಂದು ಗಟ್ ಮೊಟಾಲಿಟಿ ಕಮ್ಮಿ ಆಗುತ್ತಲ್ಲ ಅವಾಗ ಏನಾಗುತ್ತಪ್ಪ ಅಂದರೆ ಮಲಬದ್ಧತೆ ಬರುವಂಥ ಚಾನ್ಸಸ್ಸು ಈ ಥೈರಾಯ್ಡ್ ಪೇಷಂಟ್ಗಳಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಸರಿಯಾಗಿ ನೋಡ್ಕೊಳ್ಬೇಕಾಗತ್ತೆ. ಆಮೇಲೆ ಥೈರಾಯ್ಡ್ ಅದರಿಂದನೇ ಆಮೇಲೆ ಕಾಮನ್ ಆಗಿ ನೋಡಿ, ಈಗ ಥೈರಾಯ್ಡ್ ಹೇಳಿದ್ವಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು ಕೂಡ ಎಷ್ಟೋ ಬಾರಿ ಈ ಮಲಬದ್ಧತೆಯಿಂದ ಅಂತ ಹೇಳ್ಬೋದು. ಯಾವ ಥರಪ್ಪ ಅಂದ್ರೆ ನೋಡಿ, ಈ ಒಂದು ವಯಸ್ಸಿಗೆ ಬರುವಂಥ ಮಹಿಳೆಯರು ಈ ಮೆನಾರ್ಕೆ ಟೈಮಲ್ಲಿ ಏನಾಗುತ್ತಪ್ಪ ಅಂದರೆ ಎಷ್ಟೋ ಗುಳ್ಳೆಗಳು ಅವೆಲ್ಲ ಬರ್ತಾ ಇರ್ತವೆ ಕಾಮನ್ ಆಗಿ. ಮೊದಲು ಅವರು ಒಂದು ಕಾನ್ಸ್ಟಿಪೇಷನ್ ಇತ್ತಪ್ಪ ಅಂದ್ರೆ ಮಲಬದ್ಧತೆ ಈ ಥರ ತೊಂದರೆ ಆಗಲ್ಲ. ಬಟ್ ಅವ್ರು ಈ ಒಂದು ಪ್ಯೂಬರ್ಟಿ ಟೈಮಲ್ಲಿ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಯಾಕಪ್ಪ ಅಂದರೆ ಎಕ್ಸಸ್ ಈಸ್ಟ್ರೋಜನ್ ಆಗಲಿ ಏನು ಹಾರ್ಮೋನ್ಗಳಿದ್ದಾವಲ್ಲ ಅವು ಬೆಳವಣಿಗೆಗಳು ಜಾಸ್ತಿ ಆಗೋದ್ರಿಂದ ಮತ್ತೆ ಏನಾಗುತ್ತಂದರೆ ಅದು ಸರಿಯಾಗಿ ಅಂದರೆ ಈ ಮಲ ಅಂದರೆ ಈ ಮೋಷನ್ ಜೊತೆಗೆ ಈ ಎಕ್ಸಸ್ ಹಾರ್ಮೋನ್ಗಳು ಕೂಡ ಕ್ಲಿಯರ್ ಆಗ್ತಾ ಇರಬೇಕು. ಆಮೇಲೆ ನಾವು ದಿನನಿತ್ಯ ನಮ್ಮ ದೇಹದಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆಗಳ ಈ ಬ್ಲಡ್ಸ್ ಆಗಿರ್ಬೋದು, ಪ್ರತಿಯೊಂದು ಏನು ಅಲ್ಲಿ ವೇಸ್ಟ್ ಪ್ರಾಡಕ್ಟ್ ಇರುತ್ತೆ ಅದು ಮಲ ವಿಸರ್ಜನೆಯಲ್ಲಿ ಹೋಗ್ತಾ ಇರುತ್ತೆ. ಹಾರ್ಮೋನ್ಗಳಾಗಲಿ, ವೇಸ್ಟ್ ಪ್ರಾಡಕ್ಟ್ ಆಗಲಿ, ಎಂಡ್ ಪ್ರಾಡಕ್ಟ್ ಆಗಲಿ, ಈ ಥರದ್ದೆಲ್ಲ ಕ್ಲಿಯರ್ ಆಗ್ತಾ ಇರುತ್ತೆ. ಯಾವಾಗ ಮಲ ವಿಸರ್ಜನೆ ಸರಿಯಾಗಿ ಮಾಡಲಿಕ್ಕಾಗಲ್ಲ ಅವಾಗ ಏನಾಗುತ್ತಪ್ಪ ಅಂದರೆ ಅದರಿಂದ PCOD ಬರೋದಾಗಲಿ, ಇಲ್ಲಾಂದ್ರೆ ಹೈಪೋಥೈರಾಯ್ಡ್ ಬರೋದಾಗಲಿ ಚಾನ್ಸಸ್ಸು ಜಾಸ್ತಿ ಇರುತ್ತಂತೆ ಹೇಳ್ಬೋದು. ಮೆಡಿಸಿನಲ್ ಸೈಡ್ ಎಫೆಕ್ಟಿಂದ ಕೂಡ ಕಾನ್ಸ್ಟಿಪೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಒಂದು ಆ್ಯಂಟಿಬಯೋಟಿಕ್ಸ್ ಬಳಕೆಯಿಂದ ಆಗ್ಬೋದು, ಇಲ್ಲಪ್ಪ ಅಂದರೆ ಒಂದೊಂದ್ಸಲಿ ಐರನ್ ಟ್ಯಾಬ್ಲೆಟ್ಗಳ ಬಳಕೆಯಿಂದ ಆಗಿರ್ಬೋದು, ಇಲ್ಲಾಂದರೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಗಳ ಬಳಕೆಯಿಂದ ಆಗಿರ್ಬೋದು. ಇವುಗಳಿಂದ ಏನಾಗುತ್ತಪ್ಪ ಅಂದರೆ ಒಂದೊಂದ್ಸಲಿ ನಮಗೆ ಒಂದು ಕಾನ್ಸ್ಟಿಪೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಆಮೇಲೆ ಈ ಒಂದು ಸ್ಟ್ರೆಸ್ಸಲ್ಲಿ ಇದ್ದಾಗ ಕೂಡ ನಮಗೆ ಕಾನ್ಸ್ಟಿಪೇಷನ್ಗೆ ಚಾನ್ಸಸ್ ಇರುತ್ತೆ. ಯಾವ ಥರಪ್ಪ ಅಂದರೆ ಒಂದು ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆದಾಗ ಒತ್ತಡಕ್ಕೆ ಒಳಗಾಗ್ತೀವಿ. ಹಾಗಾಗಿ ನಾವೇನಂದರೆ ಒಂದು ಕಾನ್ಸ್ಟಿಪೇಟೆಡ್ ಆಗಲಿಕ್ಕೆ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ಆಮೇಲೆ
ಒಂದು ಡಿಪ್ರೆಷನ್ ಕೂಡ ಒಂದು ಕಾನ್ಸ್ಟಿಪೇಷನ್ಗೆ ಕಾಸ್ ಅಂತ ಹೇಳ್ಬೋದು. ಯಾವ ಥರಪ್ಪ ಅಂದರೆ ಅಲ್ಲಿ ಒಂದು ನಮ್ಮ ಗಟ್ ಹೆಲ್ತಲ್ಲಿ ಒಂದು ಸೆರೆಟೋನಿನ್ ಅಂತ ಒಂದು ಹ್ಯಾಪಿ ಹಾರ್ಮೋನ್ ರಿಲೀಸ್ ಇರುತ್ತೆ. ಯಾವಾಗ ನಾವು ಕಾನ್ಸ್ಟಿಪೇಟೆಡ್ ಆಗಿ ಇರ್ತೀವೋ ಅವಾಗ ಯಾವಾಗ ನಾವೊಂದು ಯಾವುದು ಒಂದು ಡಿಪ್ರೆಷನ್ ಮೂಡಲ್ಲಿ ಇರ್ತೀವೋ ಅದು ಸರಿಯಾಗಿ ರಿಲೀಸ್ ಆಗಲ್ಲ. ಅದು ಯಾವಾಗ ಸರಿಯಾಗಿ ರಿಲೀಸ್ ಆಗಲ್ಲ, ಗಟ್ ಮೊಟ್ಯಾಲಿಟಿ ಕೂಡ ಕಮ್ಮಿ ಆಗುತ್ತೆ. ಹಾಗಾಗಿ ಅದರಿಂದ ಕೂಡ ನಾವು ಒಂದು ಡಿಪ್ರೆಸ್ ಮೂಡಲ್ಲಿರೋದು, ಡಿಪ್ರೆಷನ್ನಿಂದ ಕೂಡ ಒಂದು ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಅದರಲ್ಲಿರೋದು ಏನಪ್ಪ ಅಂದರೆ ಗಟ್ ಹೆಲ್ತು. ಯಾವಾಗ ನಮ್ಮ ಗಟ್ ಹೆಲ್ತಲ್ಲಿ ಒಳ್ಳೆ ಗುಡ್ ಬ್ಯಾಕ್ಟೀರಿಯಾಸ್ಗಳು ಇರ್ತವೆ ಅವಾಗ ನಮಗೆ ಏನಾಗುತ್ತಪ್ಪ ಅಂತಂದರೆ ಈ ಒಂದು ಕಾನ್ಸ್ಟಿಪೇಷನ್ ಅನ್ನೋದು ಕಾಣಿಸ್ಕೊಳ್ಳಲ್ಲ. ಯಾವಾಗ ಒಂದು ಅನ್ಬ್ಯಾಲೆನ್ಸ್ಡ್ ಆಗಿರ್ತವೆ, ಈ ಒಂದು ಗಟ್ ಹೆಲ್ತು ಒಂದು ಗುಡ್ ಬ್ಯಾಕ್ಟೀರಿಯಾಸ್ಗಳು ಇಲ್ಲದೇ ಜಾಸ್ತಿ ಒಂದು ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳ ಗ್ರೌತ್ ಆದರೂ ಕೂಡ ನಮಗೆ ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಆಮೇಲೆ ಇನ್ನು ಸಮ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಲಿ ಮತ್ತು ಸಮ್ ಕಂಡೀಷನ್ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು 7, 8, 9 ಮಂತಲ್ಲಿ ಕೂಡ ಒಂದು ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಳೋದು ವೆರಿ ಕಾಮನ್. ಆಮೇಲೆ ಮಗುವಾದ ನಂತರ ಕೂಡ ಒಂದು ಆಫ್ಟರ್ ಡೆಲಿವರಿ ಕೂಡ ಒಂದು ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಳೋದು ವೆರಿ ಕಾಮನ್ ಅಂತ ಹೇಳ್ಬೋದು. ಆಫ್ಟರ್ ಡೆಲಿವರಿ ಅಂದರೆ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಇರ್ಬೋದು, ಮತ್ತು ಒಂದು ಸ್ಟ್ರಕ್ಚರಲ್ ಚೇಂಜಸ್ ಇರುತ್ತಲ್ಲ ಪೆಲ್ವಿಕ್ ಆರ್ಗನ್ಗಳೆಲ್ಲ, ಅದರಿಂದ ಅಂತ ಕೂಡ ಹೇಳ್ಬೋದು. ಆಮೇಲೆ ಕಾಮನ್ ಆಗಿ ಒಬ್ಬೊಬ್ಬರಿಗೆ ಈ ಡೈರಿ ಪ್ರಾಡಕ್ಟ್ಸ್ ಅಂದರೆ ಹಾಲಿನ ಪದಾರ್ಥಗಳಿಂದ ಕೂಡ ಎಷ್ಟೋ ಚಿಕ್ಕ ಮಕ್ಕಳಿಗೆ ಎಸ್ಪೆಷಲಿ ಏನಾಗುತ್ತಪ್ಪ ಅಂದರೆ ಕಾನ್ಸ್ಟಿಪೇಷನ್ ಆರ್ ಮೋಷನ್ ಪ್ರಾಬ್ಲಮ್ಮು ಆಗ್ಬೋದು ಅಂತ ಹೇಳ್ಬೋದು. ಕಾಮನ್ ಆಗಿ ನಾವು ಕೂತಲ್ಲೇ ಕೂತ್ಕೊಳ್ಳೋದು ಜಾಸ್ತಿ ಆಯ್ತಪ್ಪ ಅಂದ್ರೆ, ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಯ್ತಂದರೆ ಅದರಿಂದ ಕೂಡ ಒಂದು ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಬೋದು. ಹಾಗಾಗಿ ನಾವು ಎಕ್ಸಸೈಸ್ ಇರಲಾರ್ದೆ ಇರೋದಾಗಲಿ, ಅಟ್ಲೀಸ್ಟ್ ವಾಕಿಂಗ್ ಮಾಡದೇ ಇರೋದಾಗಲಿ, ಅಂದರೆ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರೋದಾಗಲಿ, ಕೂತಲ್ಲೇ ಕೂಡೋದಾಗಲಿ, ಅದರಿಂದ ಕೂಡ ಒಂದು ಕಾನ್ಸ್ಟಿಪೇಷನ್ ಅನ್ನೋದು ಕಾಣಿಸ್ಕೊಳ್ಳುತ್ತಂತ ಹೇಳ್ಬೋದು. ನಮ್ಮ ದೇಹದಲ್ಲಿ ಕಾಮನ್ ಆಗಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆದಾಗ ಕೂಡ ನಮಗೆ ಕಾನ್ಸ್ಟಿಪೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಮಲಬದ್ಧತೆಯನ್ನು ನ್ಯಾಚುರಲ್ ಆಗಿ ಯಾವ ಥರ ಸರಿ ಮಾಡ್ಕೊಳ್ಬೇಕಂದ್ರೆ ಮೊದಲನೇ ಪಾಯಿಂಟ್ ಇರೋದೇ ಫೈಬರ್ ಫುಡ್ನ ತಿನ್ನಲೇಬೇಕು. ಅಂದರೆ ಫೈಬರ್ ಫುಡ್ಡಲ್ಲಿ 2 ಥರ ಬರುತ್ತೆ, ಸಾಲ್ಯುಬಲ್ ಫೈಬರ್, ನಾನ್ ಸಾಲ್ಯುಬಲ್ ಫೈಬರ್. ಈಗ ನೋಡಿ, ಸಾಲ್ಯುಬಲ್ ಫೈಬರಲ್ಲಿ ಮೆಂತೆ ಕಾಳುಗಳು ಕಾಮನ್ ಆಗಿ ಎಲ್ಲರೂ ಹೇಳ್ತಾ ಇರ್ತಾರೆ, ಮೆಂತೆ ಕಾಳುಗಳನ್ನು ನೆನೆಸಿ ಬೆಳಿಗ್ಗೆ ಆ ಒಂದು ಮೆಂತೆ ಕಾಳುಗಳನ್ನು ತಿನ್ನೋದು ತುಂಬ ಒಳ್ಳೆಯದು ಅಂತ. ಹೌದು, ಯಾಕಂದರೆ ಅದರಲ್ಲಿ ಸಾಲ್ಯುಬಲ್ ಫೈಬರ್ ಇರುತ್ತೆ, ಹಾಗಾಗಿ ಅದು ತುಂಬ ಒಳ್ಳೆಯದು. ಮತ್ತು ಈ ಸೌತೆಕಾಯಪ್ಪ ಅಂದರೆ ನಾನ್ ಸಾಲ್ಯುಬಲ್ ಫೈಬರ್. ನೋಡಿ, ಸೌತೆಕಾಯಿ ಬೀಜಗಳು ಅವು ಸರಿಯಾಗಿ ಡೈಜೆಷನ್ ಆಗಲ್ಲ, ಅವು ನಾನ್ ಸಾಲ್ಯುಬಲ್ ಫೈಬರ್ ಅಲ್ಲ, ಅವು ಮೋಷನಲ್ಲಿ ಬರ್ತವೆ. ಇವೆರಡೂ ಒಳ್ಳೆಯದು ಅಂತ ಹೇಳೋದು. ಸಾಲ್ಯುಬಲ್ ಫೈಬರ್ ಮತ್ತು ನಾನ್ ಸಾಲ್ಯುಬಲ್ ಫೈಬರ್ ಕೂಡ ಬೇಕು. ಹಾಗಾಗಿ ಫೈಬರ್ ಫುಡ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅವುಗಳನ್ನು ತೊಗೊಂಡು ಪ್ರಯತ್ನ ಮಾಡ್ಬೋದು ಈ ಕಾನ್ಸ್ಟಿಪೇಷನ್ಗೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟು. ಅಂದರೆ ಸ್ಟ್ರೆಸ್ ಆಗಲಿ, ಡಿಪ್ರೆಷನ್ ಆಗಲಿ ಇತ್ತಪ್ಪ ಅಂತಂದರೆ ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳೋದು. ಅಂದರೆ ಯಾವುದರಿಂದ ನಮಗೆ ಸ್ಟ್ರೆಸ್ ಆಗುತ್ತೋ ಅದನ್ನೆಲ್ಲ ಸರಿ ಮಾಡಿಕೊಂಡು, ಇಲ್ಲಪ್ಪ ಅಂದರೆ ಒಂದು ಯೋಗಾಸನ ಮಾಡೋದಾಗಲಿ, ಒಂದು ಮೆಡಿಟೇಷನ್ ಮಾಡೋದಾಗಲಿ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ನ ಮಾಡ್ಕೊಳ್ಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಎಕ್ಸಸೈಸ್. ರೆಗ್ಯುಲರ್ ಆಗಿ ಒಂದು ಅರ್ಧ ಗಂಟೆ ಒಂದು ಎಕ್ಸಸೈಸ್ ಮಾಡೋದಾಗಲಿ, ಇಲ್ಲಪ್ಪ ಅಂತಂದರೆ ಅಟ್ಲೀಸ್ಟ್ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದರಿಂದ ಕೂಡ ಎಷ್ಟೋ ನಮ್ಮ ದೇಹದಲ್ಲಿ ಏನಾಗುತ್ತಪ್ಪ ಅಂತಂದರೆ ಒಂದು ಹೊಸ ಚೈತನ್ಯ ಬರುತ್ತೆ. ಅದ್ರ ಜೊತೆಗೆ ಒಂದು ಎಕ್ಸಸೈಸ್ ಮಾಡೋದರಿಂದ ಕೂಡ ಒಂದು ಗಟ್ ಹೆಲ್ತ್ ಚೆನ್ನಾಗಿರುತ್ತೆ. ಹಾಗಾಗಿ ಅಲ್ಲಿ ಕಾನ್ಸ್ಟಿಪೇಷನ್ಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಅದ್ರ ಜೊತೆಗೆ ಒಳ್ಳೆ ರೀತಿಯಿಂದ ಆಹಾರ. ಯಾವ ಆಹಾರಪ್ಪ ಅಂತಂತಂದರೆ ವಿಟಮಿನ್ಸು ಮತ್ತು ಮಿನರಲ್ಸು ಸಾಕಷ್ಟು ಇರುವಂಥ ಆಹಾರಗಳು, ಅಂದರೆ ಹಣ್ಣು ಹಂಪಲು, ತರಕಾರಿಗಳು, ರಾ ಫುಡ್ಗಳು, ಇವುಗಳನ್ನು ತಿನ್ನೋದ್ರ ಜೊತೆಗೆ ಏನಾಗುತ್ತಪ್ಪ ಅಂತಂದರೆ ಫೈಬರ್ನೂ ಇರುತ್ತಲ್ಲ, ಹಾಗಾಗಿ ಎಷ್ಟೋ ವಿಟಮಿನ್ಸ್ಗಳು ಮತ್ತು ಮಿನರಲ್ಗಳು ತಿನ್ನೋದ್ರಿಂದ ನಮ್ಮ ಗಟ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಗಟ್ ಹೆಲ್ತ್ ಚೆನ್ನಾಗಿರ್ಬೇಕಪ್ಪ ಅಂದರೆ ಒಳ್ಳೇದಪ್ಪ ಅಂದರೆ ಅಂಬಲಿ ಅನ್ನೋದು ತುಂಬ ಒಳ್ಳೆಯದು. ಹಾಗಾಗಿ ಗಟ್ ಹೆಲ್ತ್ ಚೆನ್ನಾಗಿತ್ತು ಅಂತಂದರೆ ನಮಗೆ ಕಾನ್ಸ್ಟಿಪೇಷನ್ ಆಗಲ್ಲ. ಗಟ್ ಹೆಲ್ತ್ ಚೆನ್ನಾಗಿಲ್ಲಪ್ಪ ಅಂದರೆ ನಮಗೆ ಕಾನ್ಸ್ಟಿಪೇಷನ್ ಆಗುತ್ತೆ. ಹಾಗಾಗಿ ಫಸ್ಟ್ ಆಫ್ ಆಲ್ ಗಟ್ ಹೆಲ್ತ್ ಚೆನ್ನಾಗಿರ್ಬೇಕಪ್ಪ ಅಂದರೆ ಒಂದು ಬ್ಯಾಲೆನ್ಸ್ ಡಯಟು, ವಿಟಮಿನ್ಸು, ಮಿನರಲ್ಸು ಮತ್ತು ಒಂದು ಅಂಬಲಿ ಈ ಥರದ್ದೆಲ್ಲ ತೊಗೊಂಡು ಪ್ರಯತ್ನ ಮಾಡ್ಬೋದು. ಅದ್ರ ಜೊತೆಗೆ ಆಮೇಲೆ ಸರಿಯಾಗಿ ನೀರು ಕುಡಿಯೋದು. ಅಂದರೆ 6 ಗಂಟೆಗೆ ಹೇಳ್ತಾರೆ, 10 ಗಂಟೆಗೆ ನೀರು ಕುಡಿತಾ ಇರ್ತಾರೆ. ಹಾಗೆ ಮಾಡೋದಲ್ಲ. ಸಾಧ್ಯವಾದರೆ ಬಿಸಿನೀರನ್ನ ಕುಡಿಬೋದು. ಬೆಳಿಗ್ಗೆ ಎದ್ದ ತಕ್ಷಣ 1-2 ಲೋಟ ಮತ್ತು ಈ ಥರ ಕುಡಿದು
ಕಾಮನ್ ಆಗಿ ನೀರನ್ನ ಚೆನ್ನಾಗಿ ಕುಡಿಲೇಬೇಕು. ಅವರ ತೂಕಕ್ಕೂ ಮತ್ತು ಎತ್ತರಕ್ಕೂ ಅದು ಒಂದು ಸರಿಯಾದ ಪ್ರಮಾಣದಲ್ಲಿ ಅವರು ನೀರು ಕುಡಿಲೇಬೇಕು. ಅಟ್ಲೀಸ್ಟ್ ಬೆಳಿಗ್ಗೆ ಆದರೂ ಒಂದು ಬಿಸಿನೀರು ಕುಡಿದ್ರೂ ಕೂಡ ಎಷ್ಟೋ ಸಲ ಮೋಷನ್ ಕ್ಲಿಯರ್ ಆಗುತ್ತೆ ಪೇಷಂಟ್ಗಳಿಗೆ. ಅದನ್ನು ಕೂಡ ಮಾಡ್ಬೋದು. ಒಂದು 2 ಲೋಟದಷ್ಟು ಬಿಸಿನೀರು ಕುಡಿದು ಮೋಷನ್ಗೆ ಹೋಗ್ಬೋದು. ಅದು ಕೂಡ ತುಂಬ ಒಳ್ಳೆಯದಂತ ಹೇಳ್ಬೋದು. ಈ ಮಲಬದ್ಧತೆಗೆ ಒಂದು ಒಳ್ಳೆ ಮದ್ದಪ್ಪ ಅಂತಂದರೆ ಎಳ್ಳು ಅಂತ ಹೇಳ್ಬೋದು. ಎಳ್ಳಲ್ಲಿ ಹೇಗಿದೆ ಅಂದರೆ ಒಂದು ಕಂಪ್ಲೀಟ್ ಫುಡ್ಡು ಥರನೂ ಇರುತ್ತೆ, ಪ್ರೋಟೀನ್ ಇದೆ, ಫ್ಯಾಟ್ ಇದೆ, ಆಮೇಲೆ ಫೈಬರ್ ಕೂಡ ಚೆನ್ನಾಗಿದೆ. ಹಾಗಾಗಿ ಫೈಬರ್ ಇರೋದ್ರಿಂದ ಕೂಡ, ಎಳ್ಳು ತಿನ್ನೋದ್ರಿಂದ ಕೂಡ ಎಷ್ಟೋ ಕೇಸಸ್ಗಳಲ್ಲಿ ನಾವು ಎಳ್ಳು ಕೊಟ್ಟು ನೋಡಿದ್ದೀವಿ. ಒಂದು ಎಳ್ಳು ಲಡ್ಡು ತಿನ್ಕೊಂಡು ಬನ್ನಿ ಅಮ್ಮ, ಒಂದು 3 ತಿಂಗಳ ಕಾಮನ್ ಆಗಿ ಒಂದು ಎಳ್ಳು ಲಡ್ಡು ಡೈಲಿ ರಾತ್ರಿ ತಿನ್ನಿ ಅಂತ ಹೇಳಿದ್ದೀವಿ. ಪೇಷಂಟ್ಗಳಲ್ಲಿ ಎಷ್ಟೋ ಅದ್ಭುತವಾದ ರಿಸಲ್ಟ್ಸ್ ನೋಡಿದ್ದೀವಿ ಅಂತ ಹೇಳ್ಬೋದು. ಹಾಗಾಗಿ ಎಳ್ಳನ್ನು ಕೂಡ ಪ್ರಯತ್ನ ಮಾಡ್ಬೋದು. ಅದ್ರ ಜೊತೆಗೆ ಪಪ್ಪಾಯ, ಆಮೇಲೆ ದಾಳಿಂಬೆ, ಇವುಗಳನ್ನು 3 ನಾವು ಹೇಳಿದಾಗ ರಿಸಲ್ಟ್ ಇನ್ನೂ ಚೆನ್ನಾಗಿ ಬಂದಿದೆ. ಹಾಗಾಗಿ ಇವುಗಳನ್ನು ನೀವು ಪ್ರಯತ್ನ ಮಾಡ್ಬೋದು. ಎಳ್ಳು, ಪಪ್ಪಾಯ, ದಾಳಿಂಬೆನ ತಗೊಳ್ಳೋದ್ರಿಂದ ಕೂಡ ಎಷ್ಟೋ ಬಾರಿ ಮಲಬದ್ಧತೆ ಅನ್ನೋದು ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಮತ್ತೆ ಒಂದು ಎಕ್ಸಸೈಸ್ ಮಾಡೋದ್ರಿಂದನೂ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬೋದು. ಕಾಮನ್ ಆಗಿ ಮಕ್ಕಳಲ್ಲಿ ಈ ಮಲಬದ್ಧತೆ ಆಗೋದು ಮಕ್ಕಳು ಒಂದು ಡೈರಿ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡೋದ್ರಿಂದ, ಅಂದರೆ ಹಾಲಾಗಿರ್ಬೋದು, ಹಾಲು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋದ್ರಿಂದ ಆಗ್ತಾ ಇರುತ್ತೆ. ಸಾಧ್ಯವಾದಷ್ಟು ಅದನ್ನು ಕೂಡ ಅವಾಯ್ಡ್ ಮಾಡಿದಾಗ, ಒಂದು ಡೈರಿ ಪ್ರಾಡಕ್ಟ್ಸ್ ಅವಾಯ್ಡ್ ಮಾಡಿದಾಗ ಕೂಡ ಒಂದು ಕಾನ್ಸ್ಟಿಪೇಷನ್ ಅನ್ನೋದಾಗಲಿ, ಮಲಬದ್ಧತೆ ಅನ್ನೋದಾಗಲಿ ಎಷ್ಟೋ ಬಾರಿ ಸರಿಯಾಗುತ್ತೆ ಅಂತ ಹೇಳ್ಬೋದು. ಈಗ ಹೇಳಿದಂಥ ಎಲ್ಲ ನ್ಯಾಚುರಲ್ ವೇಗಳಲ್ಲಿ ಪ್ರಯತ್ನ ಮಾಡಿ ಅದರಲ್ಲೂ ಕೂಡ ಸಕ್ಸಸ್ ಆಗದೇ ಇದ್ದಾಗ ಹೋಮಿಯೋಪತಿಯಲ್ಲಿ ಒಂದು ಅದ್ಭುತ ಮೆಡಿಸಿನ್ಸ್ಗಳಿದೆ ಅಂತ ಹೇಳ್ಬೋದು. ಕಾಮನ್ ಆಗಿ ಹೇಳೋದಾದರೆ ನಕ್ಸೋಮಿಕಾ, ಅಲುಮಿನಾ, ಲೈಕೋಪೋಡಿಯಮ್ಮು, ಗ್ರಾಫೈಟಿಸು, ಸಿಲೇಶಿಯಾ, ಒಂದು ಕ್ಯಾಲ್ಕೇರಿಯಾ ಕಾರ್ಬಂತ ಅದ್ಭುತ ಮೆಡಿಸಿನ್ಸ್ಗಳಿದ್ದಾವೆ. ನೀವು ಪ್ರಯತ್ನ ಮಾಡಿ ನೋಡ್ಬೋದು. ನ್ಯಾಚುರಲ್ ವೇಯಲ್ಲಿ ಆಗದೇ ಇದ್ದಾಗ ಡಾಕ್ಟ್ರನ್ನ ಸಂಪರ್ಕ ಮಾಡ್ಬೋದು. ಹೋಮಿಯೋಪತಿಯಲ್ಲಿ ಕೂಡ ಅದ್ಭುತ ಮೆಡಿಸಿನ್ಸ್ಗಳಿದ್ದಾವೆ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.